ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೆ ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಮೂಲಕ ಒಂದು ಆದೇಶವನ್ನು ಹೊರಡಿಸಿರುತ್ತದೆ. ಈಗಾಗಲೇ ತಾವುಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂತಹ ಕೆಲವೊಂದು ವಿಡಿಯೋಗಳನ್ನು ನೋಡಿರ್ತೀರಿ. ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸಬೇಕು ಏನು ಅಂತ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಏನೇನು ದಾಖಲೆಗಳು ಬೇಕು ಹಾಗೂ ಇಲ್ಲಿ ವಿಶೇಷ ವರ್ಗದವರು ಅಂದರೆ ಯಾರು ಅಂತ ಕೂಡ ನಾನು ಈಗಾಗಲೇ ವಿಡಿಯೋಗಳನ್ನು ಹಾಕಿರ್ತೀನಿ ಯೂಟ್ಯೂಬ್ನಲ್ಲಿ. ತಾವುಗಳು ಕೂಡ ನೋಡಿರ್ತೀರಿ. ಯಾರು ನೋಡಿಲ್ಲ ನೋಡಿ, ತಮಗೆ ತುಂಬ ಉಪಯುಕ್ತವಾದಂತಹ ಮಾಹಿತಿ ಇರುತ್ತವೆ. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಪೋಷಕರು ಕೇಳ್ತಾ ಇದ್ರಿ, ಸೀಟುಗಳು ಕಂಪ್ಲೀಟ್ ಆಗಿ ಇಲ್ಲಿ ಫುಲ್ ಆಗಿದ್ದಾವ ಅಥವಾ ಇಲ್ಲಿ ಏನು ನಮಗೆ ಅಲ್ಲಿ ಥರ್ಡ್ ಆಪ್ಷನ್ ಇಲ್ಲಿ ಓಪನ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ನಿನ್ನೆಯಿಂದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಟ್ರೈ ಮಾಡಿದೆ. ಬಟ್ ನಮ್ಮ ತಾಲೂಕಲ್ಲಿ ಆಲ್ರೆಡಿ ಫುಲ್ ಆಗಿದ್ದಾವೆ ಸೀಟುಗಳು. ಬೇರೆ ತಾಲೂಕುಗಳಲ್ಲಿ ಕೂಡ ಕೆಲವೊಂದಿಷ್ಟು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಸೀಟುಗಳು ಫುಲ್ ಆಗಿದ್ದಾವೆ. ನಾನು ಆಗಲೇ ಹೇಳಿದಾಗೆ ಒಟ್ಟು 5 ವರ್ಗದ ವಿಶೇಷ ವರ್ಗದ ವಿದ್ಯಾರ್ಥಿಗಳಿರ್ತಾರೆ. ಆ 5 ವರ್ಗದಲ್ಲಿ ಪ್ರತಿಯೊಂದು ವರ್ಗಕ್ಕೆ 10% ಮೀಸಲಾತಿ ಇರುತ್ತದೆ. ಅಂದರೆ ಇಲ್ಲಿ ಒಟ್ಟು ಸೀಟುಗಳಿಗೆ ಇಲ್ಲಿ 10% ಆಲ್ರೆಡಿ ಈಗಾಗಲೇ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ, ವಿಶೇಷ ವರ್ಗದ ವಿದ್ಯಾರ್ಥಿಗಳು, ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು. ಆದರೆ ಈಗ ಥರ್ಡ್ ರೌಂಡಲ್ಲಿ ಈಗ ಇನ್ನು ಯಾವಾಗ ಬಿಡುತ್ತಾರೆ ಅನ್ನೋದು ಇನ್ನೂ ಮಾಹಿತಿ ಇಲ್ಲ. ಯಾಕಂದರೆ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 20 ಲಾಸ್ಟ್ ಡೇಟ್ ಅಂತ ಕೊಡಲಾಗಿತ್ತು. ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ನಿನ್ನೆ ಮತ್ತು ಶನಿವಾರದಿಂದನೇ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳು ಸೀಟ್ಗಳನ್ನು ಪಡ್ಕೊಂಡಿರ್ತೀರಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸೀಟುಗಳು ಓಪನ್ ಆಗ್ತಾ ಇಲ್ಲ ಮಾಹಿತಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಕೆಲವೊಂದು ಇಲ್ಲಿ ಪೋಷಕರಾಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುವಂತಹ ವಿಡಿಯೋಗಳನ್ನು ನೋಡ್ತಾ ಇರೋರು ಕಮೆಂಟ್ಸ್ಗಳನ್ನು ಹಾಕಿದ್ರಿ. ಏನು ಅಂದರೆ ವಸತಿ ಶಾಲೆಯವರು ಬನ್ನಿ, ನಾವೇ ಅಪ್ಲಿಕೇಶನ್ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಸುತ್ತಮುತ್ತಲಿನ ಶಾಲೆಯ ಪ್ರಾಂಶುಪಾಲರನ್ನು ಕೇಳಿದಾಗ ಅವರು ಹೇಳಿರುವ ಮಾಹಿತಿ ಏನು ಅಂದರೆ, ಇಲ್ಲಿ ನಮ್ಮ ಲಾಗಿನ್ನಲ್ಲಿ ಯಾವುದೇ ಒಂದು ಮಾಹಿತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರುವುದಿಲ್ಲ. ಅದು ಏನಿದ್ರು ತಾವುಗಳೇ ಇಲ್ಲಿ ಹೊರಗಡೆ ಆನ್ಲೈನ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಶಾಲೆ ಖಾಲಿ ಇದ್ದರೆ ಅಲ್ಲಿ ತೋರಿಸುತ್ತೆ ಮಾಹಿತಿ, ಇಲ್ಲದೇ ಇದ್ದರೆ ಸೀಟುಗಳು ಭರ್ತಿ ಆಗಿದ್ದಾವು ಅಂತ ಅರ್ಥ ಆಗುತ್ತದೆ. ಕೆಲವರು ಕೇಳ್ಬೋದು, ಇಲ್ಲಿ ಯಾಕೆ ನಮ್ಮದು ಓಪನ್ ಆಗ್ತಾ ಇಲ್ಲ ಮಾಹಿತಿಯಲ್ಲಿ ಅಂತ. ಯಾಕೆ ಅಂದರೆ ನಿಮ್ಮ ಕಾಸ್ಟ್ ಏನು ಮೆನ್ಷನ್ ಮಾಡಿರ್ತೀರಿ, ನಿಮ್ಮ ಕಾಸ್ಟು ಮತ್ತು ನಿಮ್ಮ ವಿಶೇಷ ವರ್ಗಕ್ಕೆ ಸೀಟುಗಳು ಕಂಪ್ಲೀಟ್ ಆಗಿರ್ತಾವೆ. ಅದೇ ಬೇರೆ ಕಾಸ್ಟ್ ವಿದ್ಯಾರ್ಥಿಗಳು ಅಥವಾ ಬೇರೆ ಒಂದು ಮೀಸಲಾತಿ ಇರುವಂತಹ ವಿಶೇಷ ವರ್ಗದವರು ಅರ್ಜಿ ಹಾಕಿದರೆ ಅದೇ ಸೀಟು ಓಪನ್ ಆಗುತ್ತದೆ. ಇದನ್ನು ತಾವು ಗಮನಿಸಬೇಕಾಗಿದೆ. ಅಲ್ಲಿ ಆ ರೀತಿಯಾಗಿ ಅಲ್ಲಿ ಸೆಟ್ಟಿಂಗ್ಸನ್ನು ಮಾಡಿದ್ದಾರೆ. ಸೊ ನೀವೇನು ಅನ್ಬೋದು, ಸೀಟುಗಳು ಇನ್ನೂ ಇರ್ತಾವೆ, ಆದರೆ ನಮ್ದು ಯಾಕೆ ಸೆಲೆಕ್ಷನ್ ಆಗ್ತಾ ಇಲ್ಲ, ನಮ್ದು ಯಾಕೆ ಅಲ್ಲಿ ಸ್ಕೂಲ್ ಓಪನ್ ಆಗ್ತಾ ಇಲ್ಲ ಅಂತ ಕೇಳಿದ್ರಿ. ಇದೇ ಮಾಹಿತಿಯನ್ನು ನಮಗೆ ಪ್ರಾಂಶುಪಾಲರು ತಿಳಿಸಿದ್ದಾರೆ. ನಾನು ಕೂಡ ಟ್ರೈ ಮಾಡಿದೆ, ಬೇರೆ ಬೇರೆ ಪ್ರವರ್ಗ ಒಂದು ವಿದ್ಯಾರ್ಥಿದು ಪ್ರಯತ್ನ ಪಟ್ವಿ, ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಆ ಶಾಲೆಗೆ ಪ್ರವರ್ಗ ಒಂದು ಸೀಟು ಖಾಲಿ ಇಲ್ಲ. ಅದರ ಬದಲು ನಾವು ಪರಿಶಿಷ್ಟ ಜಾತಿ ವಿದ್ಯಾರ್ಥಿದು ಹಾಕಿ ನೋಡಿದಾಗ ಸೆಲೆಕ್ಷನ್ ಆಯಿತು. ಸೊ ಹಾಗಾಗಿ ತಾವುಗಳಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಆಯಾ ವಸತಿ ಶಾಲೆಯಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಆಧಾರದ ಮೇಲೆ ಯಾವ್ಯಾವ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇದೆಯೋ ಅದೇ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಸೀಟುಗಳು ಲಭ್ಯ ಇದ್ದರೆ ಮಾತ್ರ ಓಪನ್ ಆಗುತ್ತೆ. ನೀವು ಬೇರೆ ಕಾಸ್ಟ್ನವರು ಅಲ್ಲಿ ಶಾಲೆಯನ್ನು ಕ್ಲಿಕ್ ಮಾಡಿದರೆ ಸೆಲೆಕ್ಷನ್ನು ಆಗೋದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ. ತಾವುಗಳು ಇಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿ, ಇಲ್ಲದೇ ಇದ್ದರೆ ತಾವು ಒಂದು ಸಾರಿ ಬೇಕಾದರೆ ತಮಗೆ ಹತ್ತಿರದ ವಸತಿ ಶಾಲೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು.